ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్ಮಹೇ ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನಿ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ ಅದಃ ಪೂರ್ಣಂ ಜಗತ್ಪ್ರಾಣಾಂ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಜ್ಞಾನಂ ಚ ವಂದೇ ಭಾರತಮಾತರಂ ಸ್ವಸ್ತಿಸ್ತು ಸತಾಂ ಹರಿ ಓಂ पूर्वस्मिन् पाठे व्याघ्रः इत्यस्य पाठस्य अभ्यासः दृष्टः। इदानीं कश्चन अन्या नीतिकथा अत्र दृश्यते। अश्वसारङ्गयोः कथा इति। अश्वश्च सारङ्गश्च अश्वसारङ्गौ तयोः कथा अश्वसारङ्गकथा। अश्व इत्युक्ते हयः कुदुरे हार्स्। सारङ्ग इत्युक्ते मृगः ಅಂದ್ರೆ ಜಿಂಕೆ। तत्रापि कड़वे इत्युच्यते। यस्य शृङ्गाणि वर्तन्ते सः सारङ्गः। कथां पश्यामः। कश्चिदश्वः सारङ्गश्च एकस्मिन् केदारे नित्यं चरतः महता च स्नेहेन कालं नयतः। कश्चित् ಯಾವುದೋ ಒಂದು ಅಶ್ವಃ ಕುದುರೆಯು ಸಾರಂಗಶ್ಚ ತಥೈವ ಜಿಂಕೆಯು ಕೂಡ ಏಕಸ್ಮಿನ್ ಕೇದಾರೆ ಒಂದು ಭೂಭಾಗದಲ್ಲಿ ಅಥವಾ ನೆಲದಲ್ಲಿ ಒಂದು ಗದ್ದೆಯಲ್ಲಿ, ಕೇದಾರ ಅಂದ್ರೆ ಗದ್ದೆ, ಗದ್ದೆ ಅಂದ್ರೆ ಈ ಭತ್ತ ರಾಗಿ ಜೋಳ ಬೆಳೆಯುವಂತಹ ಒಂದು ಭೂಪ್ರದೇಶ. ಯಾಕೆ ಸ್ಕ್ರೀನ್ ಹೋಯ್ತು? ಚಾಟ್ ಸಾರಿ ಮೀಟಿಂಗ್ ಲಿಂಕ್ ಹುಡುಕ್ತಾ ಇದ್ದೆ, ಫೋನಲ್ಲಿ ಜಾಯಿನ್ ಆಗಿದೆ, ಅದಕ್ಕೋಸ್ಕರ ಹೋಗಿದೆ. ಒಂದ್ ಸೆಕೆಂಡ್ ಮೀಟಿಂಗ್ ಲಿಂಕ್ ಕಳ್ಸಿದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಸರಿ ಸರಿ ಸರಿ, ನಾನು ವಾಪಸ್ ಮತ್ತೊಮ್ಮೆ ಕಾಲ್ ಅಲ್ಲ ಮಾಡಿದೆ ಮೀಟಿಂಗ್. ಎಲ್ರಿಗೂ. ಸರಿ ಸರಿ. ಸ್ಕ್ರೀನ್ ಕಾಣಿಸ್ತಿದ್ಯಾ ಇವಾಗ? ಕಾಲಂ ನಯತಃ ನಿತ್ಯಂ ಚರತಃ. ಇಬ್ರು ಕೂಡ ಒಟ್ಟಿಗೆ ಮೇಯ್ತಾ ಇದ್ರು. ಮಹತಾಚ ಸ್ನೇಹೇನ, ತುಂಬಾ ಆತ್ಮೀಯತೆಯಿಂದ ಕೂಡ ನಯತಃ ಕಾಲಂ ನಯತಃ ಸಮಯವನ್ನು ಕಳೆಯುತ್ತಿದ್ದವು. ಇದೆಲ್ಲ ದ್ವಿವಚನದ ಧಾತುಗಳ ಪ್ರಯೋಗಕ್ಕಾಗಿ ಈ ರೀತಿಯಾದ ಮಾತುಗಳನ್ನ ಸಂಗ್ರಹ ಮಾಡಿದ್ದಾರೆ.
ಚರತಿ ಚರತಃ ಚರಂತಿ, ಹಾಗೆ ನಯತಿ ನಯತಃ ನಯಂತಿ. ಸ್ನೇಹೇನ ಕಾಲಂ ನಯತಃ, ಮಹತಾ ಸ್ನೇಹೇನ, ಅತ್ಯಂತ ಗಾಢವಾದ ಸ್ನೇಹದಿಂದ ಕಾಲವನ್ನು ಕಳೆಯುತ್ತಿದ್ದವು. ಅವರಿಬ್ಬರು ಕೂಡ ಕಳೆಯುತ್ತಿದ್ದಾರೆ. ಏವಂ ಸ್ಥಿತೆ ತೌ, ತೌ ಜಾತು, ಜಾತು ಅಂದ್ರೆ ಯಾವಾಗಲೂ ಒಮ್ಮೆ. ಏವಂ ಸ್ಥಿತೆ ಹೀಗಿರಲಾಗಿ, ತೌ ಅವೆರಡು ಯಾವಾಗಲೋ ಒಮ್ಮೆ, ಕಲಹಪರವು ಜಾತವು ಗಲಾಟೆಗೆ ತೊಡಗಿದ್ರು. ಕಲಹಪರವು ಅಂದ್ರೆ ಕಲಹವನ್ನ ಮಾಡುವವರಾದರು. ಅವರಿಬ್ಬರಿಗೂ ಜಗಳ ಆಯ್ತು. ಯಾವಾಗ್ಲೂ ಹಾಗೆ ಅಲ್ವಾ, ಕಲಹ ಅನ್ನೋದು ಇಬ್ರು ಸೇರಿದ್ರೆ ಮಾತ್ರ ಆಗುದು. ಒಬ್ರೇ ಇದ್ರೆ ಕಲಹ ಅನ್ನೋದಿಲ್ಲ. ಇಬ್ರಿಗಿಂತ ಜಾಸ್ತಿ ಇದ್ರೆ ಕಲಹ ಜಾಸ್ತಿ ದೊಡ್ಡ ಪ್ರಮಾಣಕ್ಕೆ ಇರುತ್ತೆ. ತುಂಬಾ ಸ್ನೇಹದಿಂದ ಇದ್ದದ್ದು ಹೌದಾದ್ರೂ ಕೆಲವು ಭಿನ್ನಾಭಿಪ್ರಾಯಗಳು ಸಹಜ. ಹಿಂದಿನ ವಾಕ್ಯದ ಒಂದ್ಸರ್ತಿ ಪದ ಪರಿಚಯ ಮಾಡ್ಕೊಂಡು ಬರುದಾದ್ರೆ, ಕಶ್ಚಿತ್ ಅಶ್ವ, ಕಶ್ಚಿತ್ ಅಶ್ವ, ಕಶ್ಚಿತ್ ಅಶ್ವ, ಅಲ್ಲಿ ಯಾವ ಸಂಧಿ ಇದೆ? ಜಸ್ತ್ವ. ಜಸ್ತ್ವ, ಕರೆಕ್ಟ್. ಆಮೇಲೆ ಕಶ್ಚಿತ್ ಅನ್ನೋದು ಅವ್ಯಯ. ಅಶ್ವ ಅನ್ನೋದೇನು? ಯಾವ ಲಿಂಗವಚನ? ಲಿಂಗ ಏಕವಚನ. ಸಾರಂಗ, ಅದು ಯಾರಾದ್ರೂ ಹೇಳ್ಬೋದು. ಬೇಗ ಬೇಗ ಹೇಳಿದ್ರೆ ನಾವು ಬೇಗ ಮುಂದೆ ಹೋಗ್ಬೋದು. ಮೊದಲು ಹೇಳಿದವರಿಗೆ ಮೊದಲ ಆದ್ಯತೆ. ಪುಲ್ಲಿಂಗ ಏಕವಚನ. ಏಕಸ್ಮಿನ್ ಏನದು? ಅವ್ಯಯ. ಯಾರಾದ್ರೂ ಹೇಳ್ತೀರಾ? ಸಪ್ತಮಿ ವಿಭಕ್ತಿ. ಸಮಸ್ತ ಪದ. ಏಕಸ್ಮಿನ್ ಅನ್ನೋದು ಸಪ್ತಮಿ ವಿಭಕ್ತಿ ಏಕವಚನ. ಏಕ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ. ಅವ್ಯಯ ಅಂದ್ರೆ ಯಾವಾಗ್ಲೂ ಅದು ಮುಂದೆ ಬೇರೆ ರೂಪಗಳಿಗೆ ಹೋಗ್ಬಾರ್ದು. ಏಕಸ್ಮಿನ್, ಏಕಯೋಹೋ, ಏಕೇಷು, ಸಪ್ತಮಿ ಏಕವಚನ. ಸಾರಂಗಶ್ಚೈಕಸ್ಮಿನ್, ಯಾವ ಸಂಧಿ? ವೃದ್ಧಿ ಸಂಧಿ. ಅದಾದ್ಮೇಲೆ ಇನ್ನೂ ಒಂದು ಸಂಧಿ ಇದೆ. ವಿಸರ್ಗ ಸಂಧಿ. ಸಾರಂಗ ಚ, ಸಾರಂಗಶ್ಚ, ಶ್ಚುತ್ವ ಸಂಧಿಯಾಗಿ, ವಿಸರ್ಗ ಸಂಧಿಯಾಗಿ, ಶ್ಚುತ್ವ ಸಂಧಿಯಾಗಿ ಸಾರಂಗಶ್ಚ ಆಗುತ್ತೆ. ಆಮೇಲೆ ಏಕಸ್ಮಿನ್ ಇದ್ದದ್ರಿಂದ ಎರಡಕ್ಕೂ ಸಂಧಿ ಆದ್ರೆ ಮತ್ತೆ ವೃದ್ಧಿ ಸಂಧಿ ಆಗುತ್ತೆ. ಸಮೀಚೀನ. ಕೇದಾರಂ ಏನ್ ವಿಭಕ್ತಿ? ಕೇದಾರಂ ದ್ವಿತೀಯ ವಿಭಕ್ತಿ. ಗದ್ದೆಯನ್ನು. ನಿತ್ಯಂ, ಇಲ್ಲಿ ಕೇದಾರೆ ಎಂದಿದೆಯಲ್ವಾ? ಸರಿ, ನಾನು ಕೇದಾರಂ ಅಂತ ಮಾಡಿದೆ. ದ್ವಿತೀಯ, ಕೇದಾರೆ ಸಪ್ತಮಿ. ನಿತ್ಯಂ ಅನ್ನೋದು ಅದು ದ್ವಿತೀಯ ವಿಭಕ್ತಿ ಯಾವಾಗ್ಲೂ ಕ್ರಿಯಾ ವಿಶೇಷಣವಾಗಿ ಬಂದದ್ರಿಂದ ಕಾಲಂ ಚರತಃ. ಹಾಗೇನೆ ಇದು ನಿತ್ಯಂ ಚರತಃ, ದಿನವೂ ಅಂತ ಅರ್ಥ. ದಿನವನ್ನು ಕಳೆಯುತ್ತವೆ. ಚರಗತಿ ಭಕ್ಷಣ್ಯೋ ಲಟ್ ಪ್ರಥಮ ದ್ವಿವಚನ. ಮಹತಾ ಏನ್ ವಿಭಕ್ತಿ ಅದು?
ಮಹತಾ ಶಬ್ದ ಅಲ್ಲ ಅನ್ಸುತ್ತಲ್ವಾ ಅದು? ಅದು ಯಾವ ಶಬ್ದದ ಜೊತೆಗಿದೆ? ಕ್ರಿಯಾ ವಿಶೇಷಣ ಮಹತಾ ಸ್ನೇಹೇನ. ಕ್ರಿಯಾ ವಿಶೇಷಣ ಅಂದ್ರೆ ಈಗ ಕ್ರಿಯೆ ಯಾವುದು? ಸ್ನೇಹ ಅಂದ್ರೆ ಇಲ್ಲ ತೃತೀಯ ವಿಭಕ್ತಿ ಹಾಗಾದ್ರೆ. ಸ್ನೇಹೇನ ತೃತೀಯ ವಿಭಕ್ತಿ. ಮಹತಾನು ತೃತೀಯ ವಿಭಕ್ತಿ. ಮಹತಾ ಸ್ನೇಹೇನ ಅದಕ್ಕೆ ವಿಶೇಷಣವಾಗಿ ಬಂದದ್ರಿಂದ ಮಹಾನ್ ಮಹಾಂತೌ ಮಹಾಂತಹ ಎನ್ನುವ ಶಬ್ದದ ಜೊತೆಗೆ ಇದು ವಿಶೇಷಣವಾಗಿ ಬಂದದ್ರಿಂದ ಮಹತಾ ಅನ್ನೋದು ತೃತೀಯ ವಿಭಕ್ತಿ ಆಯಿತು. ಸ್ನೇಹ ಶಬ್ದಕ್ಕೆ ವಿಶೇಷ. ಹೆಚ್ಚಾದ ಜಾಸ್ತಿಯಾದ ಸ್ನೇಹದಿಂದ ಕೂಡಿದವನಾಗಿ ಮಹತಾ ಸ್ನೇಹೇನ ಕಾಲಂ ನಯತಃ ಕಾಲವನ್ನು ಅದು ಕಾಲವನ್ನು ದ್ವಿತೀಯ ವ್ಯಕ್ತಿ ಏಕವಚನ. ನಯತಿ ನಯತಃ ಅನ್ನೋದು ನೀನ್ಯು ಪ್ರಾರ್ಥನೆ. ಲಟ್ ಪ್ರಥಮ ದ್ವಿವಚನ. ಏವಂ ಮತ್ತೆ ಅವ್ಯಯ. ಸ್ಥಿತೆ ಸಪ್ತಮಿ ಏಕ. ತೌ ಸ್ಥಿತ ಅನ್ನೋ ಶಬ್ದದಲ್ಲಿ ತ ಪ್ರತ್ಯಯಾಂತವಾದದ್ದು ಸ್ಥಿತಃ ಅಂತ ಶಬ್ದ. ಸ್ಥಿತೆ ಅಂತ ಸಪ್ತಮಿ. ತೌ ಅಂದ್ರೆ ಸಾರಂಗ ಅಶ್ವವು ಅಥವಾ ಅಶ್ವಸಾರಂಗವು. ಅಶ್ವಸಾರಂಗವು ಜಾತು ಅದು ಮತ್ತೆ ಅವ್ಯಯ. ಕಲಹಪರೌ ಕಲಹಪರಾಹ ಅಂತ ಶಬ್ದ. ಹಾಗಾಗಿ ಪ್ರಥಮ ವಿಭಕ್ತಿ ದ್ವಿವಚನ ಆಯಿತು. ಜಾತು ಜಾತವು. ಜಾತು ಎಂದು ಆದವು ಅದು ದ್ವಿವಚನದ ಶಬ್ದ. ಜಾತಃ ಜಾತವು. ಕಲಹಪರವು ಅನ್ನೋ ತರ ಒಟ್ಟಿಗೆ ಬರಬೇಕಾದಂಥದ್ದು. ಯಾವೆರಡು ಕಲಹಪರವಾದವು? ಸಾರಂಗ ಮತ್ತೆ ಅಶ್ವ. ಅದರಿಂದಾಗಿ ಅದು ದ್ವಿವಚನ. ಯಾರೆರಡು ಏನಾದವು? ಕಲಹಪರರು ಅನ್ನೋದು ಮತ್ತೆ ದ್ವಿವಚನ. ಆದವು ಅನ್ನೋದು ಮತ್ತೆ ತಪ್ರತ್ಯಯಂತವಾದ ಶಬ್ದ. ಆದ್ರಿಂದ ಅಲ್ಲೂ ಕೂಡ ಕ್ರಿಯಾಪದದ ಜೊತೆಗೇನೆ ಅದು ನಾಮಪದವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಮಾಡಿದ್ರೆ ಜಾತವು ಅನ್ನೋದು ಕೂಡ ದ್ವಿವಚನದ ರೂಪ ಆಗುತ್ತೆ. ಪ್ರಥಮ ವಿಭಕ್ತಿ ದ್ವಿವಚನದ ರೂಪ. ಜಾತುಗೂ ಜಾತವುಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಜಾತು ಅನ್ನೋದು ಯಾವಾಗಲೂ ಒಮ್ಮೆ. ಜಾತವು ಅಂದ್ರೆ ಆದವು. ಜಾತ ಅಂದ್ರೆ ಹುಟ್ಟಿದ್ದು. ಕಲಹಪರಗಳಾಗಿ ಬದಲಾದವು ಅಥವಾ ಕಲಹವನ್ನು ಮಾಡುವವುಗಳಾಗಿ ಆದವು. ಜಾತ ಅಂದ್ರೆ ನಡೆಯಿತು. ಜಾತಂ ವೇತ್ತಿ ನಡೆದ ಸಂಗತಿಗಳನ್ನೆಲ್ಲ ತಿಳಿದವ. ಅದರಿಂದಾಗಿ ಜಾತವೇದ ಅಂತ ಅವನಿಗೆ ಹೆಸರು. ಹಾಗಾಗಿ ಪರವಾಗಿ ಬದಲಾದವು. ಹಾಗೆ ತಮ್ಮ ಕಾರ್ಯವನ್ನ ಕಲಹಯುಕ್ತವಾಗಿ ಮಾಡಿದವು ಅಂತ ಅರ್ಥ. ಹುಟ್ಟುವುದು ಅಂತ ಅರ್ಥ. ಕಲಹವು ಹುಟ್ಟಿತು. ಅವರಿಬ್ರು ಕಲಹ ಉಳ್ಳವರಾದರು. ತಯೋಃ ಸಾರಂಗಃ ಶೃಂಗ ಬಲೇನ ಅಶ್ವಂ ಕೇದಾರಾತ್ ನಿರವಾಸಯತ್. ತಯೋಃ ಸುಲಭ ಇದೆ. ಕಯೋಃ ಸಾರಂಗಾಶ್ವಯೋಃ ಅಶ್ವಸಾರಂಗಯೋಃ. ಅದು ಷಷ್ಠಿ ವಿಭಕ್ತಿ ದ್ವಿವಚನದ ರೂಪ. ಸಾರಂಗ ಮತ್ತು ಅಶ್ವಗಳ. ಅದರಿಂದಾಗಿ ಸಾರಂಗಾಶ್ವಯೋಃ. ತತ್ ಅವೆರಡರ ನಡುವೆ ಅಂತ ಅರ್ಥ ಆಗುತ್ತೆ. ಅದು ಸಪ್ತಮಿ ವಿಭಕ್ತಿ ದ್ವಿವಚನದಲ್ಲಿ ಅವುಗಳ ಮಧ್ಯದಲ್ಲಿ ಅನ್ನುವ ಅರ್ಥದಲ್ಲಿ ಆ ಪ್ರಯೋಗ ಆಗುತ್ತೆ. ಅದರಲ್ಲಿ ಯಾರು? ಸಾರಂಗ. ಸಾರಂಗವು ಶೃಂಗಬಲೇನ. ಅದಕ್ಕೆ ಸ್ವಲ್ಪ ಚೂಪಾದ ಕೋಡಿತ್ತು. ಆದ್ರಿಂದಾಗಿ ಶೃಂಗಸ್ಯ ಬಲಂ ಶೃಂಗಬಲಂ ತೇನ ಶೃಂಗಬಲೇನ. ಶೃಂಗ ಅಂದ್ರೆ ಕೊಂಬು, ಬಲ ಅಂದ್ರೆ ತಾಕತ್ತು. ಕೊಂಬಿನ ತಾಕತ್ತಿನಿಂದ ತನ್ನ ಚೂಪಾದ ಎದುರಾಳಿಯನ್ನ ಇರಿಯಲು ಬಳಸಬಹುದಾದ ಕೊಂಬಿನಿಂದ
ಆ ಕಲಹದ ಮಧ್ಯದಲ್ಲಿ ಕೋಪಕ್ಕೊಳಗಾಗಿ ಆ ಕುದುರೆಗೆ ತನ್ನ ಕೊಂಬಿನಿಂದ ಚುಚ್ಚಿತು. ಕೇದಾರಾತ್ ನಿರವಾಸಯತ್, ಎಲ್ಲಿ ವಾಸವಾಗಿದ್ದು ಆ ಗದ್ದೆಯಿಂದಲೇ ಓಡಿಸ್ಬಿಡ್ತು ಯಾವುದನ್ನ, ಕುದುರೆಯನ್ನ. ಕೇದಾರಾತ್ ಅಶ್ವಂ ನಿರವಾಸಯತ್, ಅವಾಸಯತ್ ಅಂದ್ರೆ ಕುಳ್ಳಿರುವಂತೆ ಮಾಡಿದ, ಅಂದ್ರೆ ಇರುವಂತೆ ಮಾಡಿದ. ಅಲ್ಲೇ ವಾಸಯತಿ ಅವಾಸಯತ್, ಅವಾಸಯತ್ ಓಡಿಸಿತು. ಅದು ಸ್ವಲ್ಪ ಕಠಿಣವಾದ ಶಬ್ದ. ವಸಾಸೆ ಅನ್ನೋದು ನಿಚ್ ಪ್ರಯೋಗದಲ್ಲಿ ವಾಸಯತಿ, ವಸತಿ, ವಾಸಯತಿ. ಅದರ ನಿರವಾಸಯತ್, ನಿರ್ ಅನ್ನೋದು ಓಡಿಸುವುದು ಅನ್ನೋ ಅರ್ಥದಲ್ಲಿ. ವಾಸದಿಂದ ಓಡಿಸಿದ, ಜಾಗದಿಂದ ಖಾಲಿ ಮಾಡಿಸಿದ, ಜಾಗ ಕ್ಲೀನ್ ಮಾಡಿ ತಮ್ಮ ಬೇಕಾದನ್ನು ಮಾಡಿಕೊಂಡ. ನಿರವಾಸಯತ್. ಕಹ ನಿರವಾಸಯತ್ ಸಾರಂಗ, ಕಥಂ ನಿರವಾಸಯತ್ ಶೃಂಗಬಲ್ಲೇನ, ಕಂ ನಿವಾಸಯತ್ ನಿರವಾಸಯತ್ ಅಶ್ವಂ ನಿವಾಸಯತ್. ಎಲ್ಲಾ ಶಬ್ದಗಳು ಕೂಡ ಹೋಗಿ ನಿಲ್ಲುವುದು ಧಾತುವಿನ ಕೊನೆಯಲ್ಲಿ. ಅದು ಯಾವ್ದಾದ್ರ ಜೊತೆಗೆ ಯಾವ್ದು ಅನ್ನೋದನ್ನು ಯೋಚಿಸಬೇಕು. ತಯೋಹು ಷಷ್ಠಿ ದ್ವಿವಚನ, ಸಪ್ತಮಿ ದ್ವಿವಚನ, ಅವರಿಬ್ಬರ ಮಧ್ಯದಲ್ಲಿ ಸಪ್ತಮಿ ದ್ವಿವಚನ. ಸಾರಂಗ ಪುಲ್ಲಿಂಗ ಪ್ರಥಮ ಏಕ, ಶೃಂಗವಲೇನ ತೃತೀಯ ವಿಭಕ್ತಿ ಏಕವಚನ, ಅಶ್ವಂ ಅಶ್ವಃ ಅಶ್ವಂ ದ್ವಿತೀಯ ವಿಭಕ್ತಿ ಏಕವಚನ. ಕೇದಾರಾತ್ ಕೇದಾರಾತ್ ಪಂಚಮಿ ವಿಭಕ್ತಿ ಏಕವಚನ. ಅದು ಎರಡು ಸೇರಿದಾಗ ಒಂದು ಸಂಧಿ ಆಗಿದೆ. ಯಾವ್ದಾ? ಏನ್ ಸಂಧಿ ಅದು? ಕೇದಾರಾತ್ ನಿರವಾಸಯತ್. ನಮುಡಾಗಮ ಸಂಧಿ. ನಮುಡಾಗಮ ಸಂಧಿಗೆ ಪೂರ್ವದ ಪದದ ಕೊನೆಯಲ್ಲಿ ಸಂಯುಕ್ತ ಇದು ಏನು ಅನುನಾಸಿಕ ಅಕ್ಷರಗಳೇ ಇರಬೇಕು. ಎರಡನೇ ಪದದ ಮೊದಲಿಗೆ ಸ್ವರಾಕ್ಷರ ಇರಬೇಕು. ಹಾಗಿದೆಯಾ? ಏನಾಗಬೇಕು? ಈಗ ತಸ್ಮಿನ್ ಏವ ತಸ್ಮಿನ್ನೇವ ಅಲ್ಲಿ ಕರೆಕ್ಟ್ ಹೀಗೆ ಆಗತ್ತೆ. ಯಾಕಂದ್ರೆ ಏವ ಅಂತ ಸ್ವರ ಇದೆ. ಇಲ್ಲಿ ನಿರವಾಸಯತ್ ಅಂತ ನಾನೇ ಇದೆ. ಯಾವ ಸಂಧಿ ಆಗುತ್ತೆ? ಜಷ್ಟ್ವ ಸಂಧಿನೇನಾ? ಜಷ್ಟ್ವ ಒಂದನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬರುತ್ತೆ. ಈಗ ಯಾವ ಅಕ್ಷರ ಬಂದಿದೆ? ಓ ಇಲ್ಲ, ಇದು ಮತ್ತೆ ಅನುನಾಸಿಕ ಸಂಧಿನೇ. ನಿರವಾಸಯತ್ ಅನ್ನುವಲ್ಲಿ ನೀ ಎನ್ನುವ ಉಪಸರ್ಗ ಮೊದಲ ಪದದ ಕೊನೆಯಲ್ಲಿದ್ದರಿಂದ ಕೇದಾರಾತ್ ಅನ್ನೋದಕ್ಕೆ ನೀ ಅನ್ನೋದು ಸೇರಿದಾಗ ಕೇದಾರಾನ್ ನಿರವಾಸಯತ್ ಅಂತ ನಕಾರವೇ ಮತ್ತೊಮ್ಮೆ ಬಂತಷ್ಟೇ ಬಿಟ್ರೆ ಇನ್ನೇನು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಅದು ಅನುನಾಸಿಕ ಸಂಧಿ. ಗೊತ್ತಾಯ್ತಾ? ಗೊತ್ತಾಯ್ತು. ಸರಿ. ತತಃ ಸಾರಂಗಸ್ಯ ಪ್ರತೀಕಾರಂ ಕರ್ತುಂ ಇಚ್ಛನ್ ಅಶ್ವಃ ಕಂಚಿನ್ ಮನುಜಂ ಪ್ರಾಪ್ಯ ತಸ್ಯ ಸಾಹಾಯ್ಯಂ ಯಯಾಚೆ. ಏನಾಯ್ತು? ಇದು ಸಾರಂಗದಿಂದ ಪೆಟ್ಟು ತಿಂದ ಬಳಿಕ ಕುದುರೆಗೆ ಅವಮಾನ ಆಯಿತು. ಅವಮಾನ ಆಗಿ ತನಗಾದ ಅವಮಾನದ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ಎನ್ನುವ ದೃಢವಾದ ಬಯಕೆಯಿಂದ ಪ್ರತೀಕಾರ ಕರ್ತುಮಿಚ್ಚನ್ ಅಶ್ವ ಕುದುರೆಯು ಕಂಚಿನ್ ಮನುಜಂ ಕಿಂಚಿನ್ ಮನುಜಂ ಯಾರೋ ಒಬ್ಬ ವ್ಯಕ್ತಿಯನ್ನು ಸಹ
ಸಹಾಯವನ್ನು ಯಯಾಚೆ, ಅವನನ್ನು ಹೋಗಿ ಮಾತಾಡಿಸಿ ಅವನು ಸಹಾಯವನ್ನು ಕೇಳಿದ. ತತಃ, ಆ ಬಳಿಕ, ಅನಂತರ ಅಂತ ಅರ್ಥ. ಆ ಬಳಿಕ ಸಾರಂಗಸ್ಯ, ಷಷ್ಠಿ ವಿಭಕ್ತಿ ಏಕವಚನ. ಪ್ರತೀಕಾರಂ ಏನರ್ಥ? ತನಗೆ ತೊಂದರೆ ಮಾಡಿದ್ದರಿಂದ ಪ್ರತೀಕಾರ ತಗೊಳ್ಳೋದು ಅಂದ್ರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು. ಸೇಡು ಅಂತ. ಸೇಡು. ನಮಗೆ ತೊಂದರೆ ಕೊಟ್ಟ ಹಾಗೆ ಅವನಿಗೂ ತೊಂದರೆ ಕೊಡಬೇಕು ಅನ್ನುವ ನಿಶ್ಚಯ. ಅಂತಹ ಪ್ರತೀಕಾರಂ ದ್ವಿತೀಯ ವ್ಯಕ್ತಿ ಏಕವಚನ. ಕರ್ತುಮಿಚ್ಛನ್ ಯಾವ ಸಂಧಿ? ಇದು ನಮೋಡಾಗಮ ಸಂಧಿ. ಬಿಡಿಸುವುದು ಹೇಗೆ? ಕರ್ತುಮಿಚ್ಛನ್ ಅಶ್ವಃ. ಎಲ್ಲಿ ನಮೋಡಾಗಮ ಸಂಧಿ ಇದೆ? ಕರ್ತುಮಿಚ್ಛನ್ ಮತ್ತೆ ಅಶ್ವ ಮಧ್ಯ. ಕರ್ತುಮಿಚ್ಛನ್ ಅನ್ನುವಲ್ಲಿ ಓ, ಅದರಲ್ಲಿ ಸಂಧಿ ಇಲ್ಲ. ಸಮೀಚೀನ. ಅದು ಕೇವಲ ಸಂಯೋಗ. ಸಂಧಿ ಅಂದ್ರೆ ಏನೋ ಒಂದು ಬದಲಾವಣೆ ಇರಬೇಕು, ಪೂರ್ವದಲ್ಲೋ ಪರದಲ್ಲೋ ಅಥವಾ ಎಕ್ಸ್ಟ್ರಾ ಏನಾದ್ರೂ ಬರಬೇಕು. ಹಾಗಿದ್ರೆ ಮಾತ್ರ ಸಂಧಿ ಆಗುತ್ತೆ. ಕರೆಕ್ಟ್. ಅಲ್ಲಿ ಕರ್ತುಮಿಚ್ಛನ್ ಅನ್ನುವಲ್ಲಿ ಮಕಾರಕ್ಕೆ ಈ ಬಂದು ಮಿಚ್ಛನ್ನಾಗಿದೆ. ಕರೆಕ್ಟ್. ನಮೋಡಾಗಮ ಸಂಧಿಯು ಕರೆಕ್ಟ್. ಇಚ್ಛನ್ ಅಂತ ನಕಾರ ಇದೆ. ಅಶ್ವ ಅಂತ ಮೊದಲನೇ ಅಕ್ಷರ ಸ್ವರಾಕ್ಷರ ಅ ಇದೆ. ಎರಡಕ್ಕೂ ಸಂಧಿ ಆದಾಗ ಅಕ್ಷರದಂತೆಯೇ ಅದರ ಅಂದ್ರೆ ರಿಪಿಟೇಷನ್, ದ್ವಿತ್ವ ಅಂತ ಕರೀತಾರೆ, ಅದೇ ಅಕ್ಷರ ಬಂತು. ಅದರಿಂದಾಗಿ ನಮೋಡಾಗಮ ಸಂಧಿ ಅಂತ ಗೊತ್ತಾಯ್ತು. ಅಶ್ವ ಯಥಾ ಪ್ರಕಾರ ಪುಲ್ಲಿಂಗ ಪ್ರಥಮ ಏಕ. ಕರ್ತುಂ ಅನ್ನೋದು ತುಮನ್ ಪ್ರತ್ಯಯಾಂತಂ ಅವ್ಯಯಂ. ಇಚ್ಛನ್ ಅನ್ನೋದು ಶತಪ್ರತ್ಯಯಾಂತವಾದ ಪುಲ್ಲಿಂಗ ಪ್ರಥಮ ಏಕ. ಕಶ್ಚಿತ್ ಮನುಜಂ, ಕಂಚಿನ್ ಮನುಜಂ ಬಿಡಿಸಿ. ಕಂಚಿನ್ ಮನುಜಂ. ಏನಾಗ್ಬೇಕು? ಕಂಚಿತ್ ಮನುಜಂ. ಕಂಚಿತ್ ಅನ್ನೋದು ತೊಂದರೆ ಇಲ್ಲ, ಅದು ಅವ್ಯಯ ಅಂತ ತಗೊಂಡ್ಬಿಡೋಣ. ಮತ್ತೆ ಸಂಧಿ ಹುಡುಕ್ಬೇಕಾಗಿದೆ ಈಗ. ಕಂಚಿತ್ ಮನುಜಂ ಯಾವ ಸಂಧಿ? ಅದು ಕಶ್ಚಿತ್ ಅಲ್ವಾ? ಕಂಚಿತ್ ಇಲ್ಲಿ ಯಾಕೆ ಅಂದ್ರೆ ಅಲ್ಲಿ ನೀವು ಅಕ್ಷರ ಗಮನಿಸಿದ್ರು ಅಲ್ಲಿ ಕಂಚಿತ್ ಬಂದಿದೆ. ಮತ್ತೊಂದು ಮುಂದೆ ಯಾವುದಕ್ಕೆ ವಿಶೇಷವಾಗಿ ಸಿಗುತ್ತೋ ಅದಕ್ಕೆ ತಕ್ಕಂತಹ ಪದ ಬರುತ್ತೆ. ಈಗ ಬಹುವಚನ ಇದ್ದಿದ್ರೆ ಕೇಚಿತು ಅಂತ ಆಗುತ್ತೆ, ಸ್ತ್ರೀಲಿಂಗದ ಪದ ಇದ್ರೆ ಕಾಚಿತು ಅಂತ ಆಗುತ್ತೆ, ನಪುಂಸಕಲಿಂಗದ ಪದ ಇದ್ರೆ ಕಿಂಚಿತು ಅಂತ ಆಗುತ್ತೆ. ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಇಲ್ಲಿ ಮನುಜಂ, ಕಿಂಚಿತ್ ಮನುಜಂ. ಯಾರೋ ಒಬ್ಬ ಮನುಷ್ಯನನ್ನು. ನಾವು ಕನ್ನಡದಲ್ಲಿ ಹೇಳುವಾಗ ಯಾರೋ ಒಬ್ಬನನ್ನು ಮನುಷ್ಯನನ್ನು ಅಂತ ಬಿಡಿಸುವುದಿಲ್ಲ. ಆದ್ರಿಂದ ನಮಗದು ಕನ್ನಡದಲ್ಲಿ ಆ ಪರದಲ್ಲಿ ಇದ್ದಾಗ ಪೂರ್ವದಲ್ಲಿ ಮತ್ತೆ ವಿಭಕ್ತಿ ಹೇಳಲ್ಲ ಅಥವಾ ಅಲ್ಲಿಯ ವಿಷಯಗಳನ್ನ ಕ್ಯಾರಿ ಮಾಡಲ್ಲ. ವಿಶೇಷಣ ಭಾವನ ಅದೇ ರೀತಿ ಮಾಡುವುದು ಗೊತ್ತಾಗಲ್ಲ. ಆದರೆ ಸಂಸ್ಕೃತದಲ್ಲಿ ಆ ನಿಯಮ ಬದ್ಧವಾಗಿರ್ಬೇಕಾದ್ರಿಂದ ಮನುಜಂ ಅನ್ನೋದಕ್ಕೆ ವಿಶೇಷವಾಗಿ ಬಂದಂಥದ್ದು ಕೂಡ ಕಂಚಿತು ಅನ್ನುವ ಅರ್ಥವನ್ನೇ ಕೊಡುತ್ತೆ. ಅಂದ್ರೆ ಯಾರೋ ಒಬ್ಬ
ಮನುಜಂ ಅದು ದ್ವಿತೀಯ ವಿಭಕ್ತಿ ಏಕವಚನ. ಕಂಚಿತ್ ಮನುಜಂ ಕಂಚಿನ್ ಮನುಜಂ ಇದು ಅನುನಾಸಿಕ ಸಂಧಿ ಆಗುತ್ತೆ. ತಕ್ಕೆ ಒಂದು ನಾವು ಪ್ರಶ್ನೆ. ಹ್ಮ್ ಮನುಜಂ ದ್ವಿತೀಯ ವಿಭಕ್ತಿ ಆಗಿರೋದ್ರಿಂದ ಕಂಚಿತ್ ಅಂದ್ರೆ ಅದೂನು ಕಂಚಿತ್ ಅನ್ನೋದೂನು ದ್ವಿತೀಯ ವಿಭಕ್ತಿನೇ ಅಲ್ವಾ? ಹೌದು. ಅಂದ್ರೆ ಅದು ವಿಭಕ್ತಿ ರೂಪಕ ಪ್ರತ್ಯಯ. ಈಗ ಏನಂದ್ರೆ ಬಹುವಚನ ಬಂದ್ರೆ ಜನ ಅಂತ ಆಗ ಕೇಚಿತ್ ಆಗುತ್ತೆ. ಅವೇನಿ ಶಬ್ದ ಅಲ್ಲ, ಆದ್ರೆ ಪೂರ್ವದಲ್ಲಿರುವ ಪದಕ್ಕೆ ಸಂಬಂಧಪಟ್ಟ ವಿಭಕ್ತಿಯ ಕಿಂ ಶಬ್ದದ ರೂಪಗಳನ್ನೇ ಚಿತ್ ಶಬ್ದ ಜೊತೆಗೆ ಸೇರಿಸಿದ್ರಿಂದ ಅವ್ಯಯ ಆಗುತ್ತೆ. ಈಗ ಕಿಂಚಿತ್ ಕಿಂಚಿತೋ ಕಿಂಚಿತಃ ಅಂತ ನಡೆಸ್ಲಿಕ್ಕೆ ಆಗಲ್ಲ, ಅಥವಾ ಕಂಚಿತ್ ಕಾಂಚಿತೋ ಕಂಚಿತಃ ಅಂತ ಹೇಳಿದ್ರೆ ನಾನು ಆ ಶಬ್ದದ ಹಿಂದೆ ಏನಿದೆ ಅದನ್ನು ನೋಡ್ಕೊಂಡ್ರೆ ಆವಾಗ ಅದಕ್ಕೆ ಚಿತ್ತೋ ಕಶ್ಚಿತ್ತೋ ಕಿಂಚಿತ್ತೋ ಕೇನಚಿತ್ತೋ ಕಾಂಚಿತ್ತೋ ಇದು ಗೊತ್ತಾಗುತ್ತೆ. ಪೂರ್ವದ ಯಾವುದಕ್ಕೆ ವಿಶೇಷಣವಾಗಿ ಬರುತ್ತೋ ಅದರ ಕಿಂ ಶಬ್ದದ ರೂಪದ ಪುಲ್ಲಿಂಗ ಸ್ತ್ರೀಲಿಂಗದ ಸಪ್ತಮಿ ವಿಭಕ್ತಿಯ ತನಕದ ಎಲ್ಲಾ ರೂಪಗಳು ಕೂಡ ಕಿಂಚಿತ್ ಕೂಡ ಹಾಗೆ ಬಂದದ್ದು. ಅದು ಕೂಡ ಅದೇ ರೀತಿ ಶಬ್ದ. ಅಂದ್ರೆ ಮನುಜಃ ಅಂತಿದ್ರೆ ಕಿಂಚಿತ್ ಮನುಜಃ ಅಂತ ಇರ್ತಿತ್ತೇನಲ್ವಾ? ಇಲ್ಲ, ಹೇಳಿ ಏನಾಗ್ತಿತ್ತು? ಓ ಸರಿ ಅಲ್ಲ, ಮನುಜಃ ಬದಲು ಬೇರೆ ಯಾವ್ದಾದ್ರು ನಪುಂಸಕಲಿಂಗ ಪದ ಇದ್ದಿದ್ರೆ ಅವಾಗ ಕಿಂಚಿತ್ ಮನುಜಃ ಅಂತಿದ್ರೆ ಏನ್ ಬರ್ಬೇಕಿತ್ತು? ಕಶ್ಚಿತ್. ಕಶ್ಚಿತ್. ಕರೆಕ್ಟ್. ಅದೇ ಇದು ವಿಭಕ್ತಿಯಂತೆಯೇ ಕಾಣುವ ಅವ್ಯಯ. ಕಂಚಿನ್ ಮನುಜಂ ದ್ವಿತೀಯ ವಿಭಕ್ತಿ ಏಕವಚನ, ಕಂಚಿತ್ ಅವ್ಯಯ, ಮನುಜಂ ದ್ವಿತೀಯ ವಿಭಕ್ತಿ ಏಕವಚನ, ಪ್ರಾಪ್ಯ ಯ ಪ್ರತ್ಯಯಂತಂ ಅವ್ಯಯ. ಹೊಂದಿ ತಸ್ಯ ಸಾಹಾಯ್ಯಂ ಯಯಾಚೆ. ತಸ್ಯ ಇತ್ಯುಕ್ತೆ ತಸ್ಯ ಮನುಜಸ್ಯ. ಸಮೀಚೀನಂ. ಮನುಜಸ್ಯ ಸಾಹಾಯ್ಯಂ ಯಯಾಚೆ. ಸಾಹಾಯ್ಯಂ ದ್ವಿತೀಯ ವಿಭಕ್ತಿ ಏಕವಚನ, ತಸ್ಯ ಷಷ್ಠಿ ಏಕ, ಪ್ರಾಪ್ಯ ಪ್ರತ್ಯಯಂತಂ ಪ್ರಾಪಸರ್ಗಪೂರ್ವಕವಾದದ್ದು. ಯಯಾಚೆ ಯಯಾಚೆ ಯಯಾಚಾತೆ ಯಯಾಚಿರೆ. ಯಾಚಿರ್ ಯಾಜ್ಞಾಯಾನ್ ಇತಿ ಧಾತೋಃ ಲಿಟ್ ಪ್ರಥಮ ವಿಭಕ್ತಿ ಏಕವಚನ. ಅಗ್ರೆ ಪಠಂತಿ ವಾ? ಸ ಮನುಜ ಪರಂ ಪ್ರಹೃಷ್ಟಃ ತಸ್ಯ ಪೃಷ್ಠೆ ಪರ್ಯಾಣಮಾರೋಪ್ಯ ಮುಖೇ ಖಲಿನಂ ಧೃತ್ವಾ ತಮಾರೋಹತ್. ಸಮೀಚೀನಂ. ಸಹ ಮನುಜಃ ಪರಂ ಪ್ರಹೃಷ್ಟಃ. ಪರಂ ಅಂದ್ರೆ ತುಂಬಾ. ಆ ಮನುಷ್ಯ ತುಂಬಾ ಸಂತುಷ್ಟನಾದ. ಒಂದು ಕುದುರೆನೆ ಕತ್ತೆ ತರ ಬುದ್ಧಿ ತಗೊಂಡು ನನ್ನ ಹತ್ರನೇ ಬಂದ್ಬಿಡ್ತಲ್ಲ. ತಸ್ಯ ಪೃಷ್ಠಂ, ಪೃಷ್ಠೆ ಅದರ ಬೆನ್ನಿಗೆ, ಪರ್ಯಾಣಮಾರೋಪ್ಯ. ಪರ್ಯಾಣ ಅಂತಂದ್ರೆ ಈ ಕುದುರೆ ಮೇಲೆ ಕೂತ್ಕೊಳ್ಳಿಕ್ಕೆ ಒಂಥರ ಒಂದು ಸೀಟ್ ಅನ್ನು ಹಾಕೋದಿದೆ. ಅದು ಕೆಲವೊಂದು ಸರ್ತಿ ತುಂಬಾ ರಾಜ ಮರ್ಯಾದೆ ಅಂತದಾದ್ರೆ ಸ್ವಲ್ಪ ದೊಡ್ಡದಿರುತ್ತೆ. ಇಲ್ಲ ಕೂತ್ಕೊಳ್ಳಿಕ್ಕೆ ಎಷ್ಟು ಬೇಕು ಅಂತದ್ದು ಜೀನ್. ಪಕ್ಕ ಮೂಗಿಗೆ ಒಂದು ಜೀನು ಬಿಗಿದು ಬೆನ್ನಿನ ಮೇಲೆ ಪರ್ಯಾಣವನ್ನ ಹಾಕಿ ಅದಕ್ಕೆ ಕುಥ ಅಂತ ಕರೀತಾರೆ. ಇನ್ನೊಂದು ಶಬ್ದ. ಈ ಆನೆಗಾದ್ರೆ ಅದನ್ನ ಅಂಬಾರಿ ಅಂತಾರೆ ಹಾಕುವಾಗ. ಬೆನ್ನಿಗೆ ಹಾಕುವಂತದ ಮುಂದೆ ಹಾಕೋದು ಅಂಬಾರಿ, ಬೆನ್ನ ಮೇಲೆ ಹಾಕಿ ಕೂತ್ಕೊಳ್ಳಿಕ್ಕೆ ಜಾಗ ಮಾಡ್ಕೊಳ್ಳೋದು ಪರ್ಯಾಣ. ಆ ಪರ್ಯಾಣವನ್ನ ಆರೋಪ್ಯ ಅಂದ್ರೆ ಹಾಕಿ, ಪರ್ಯಾಣಂ ದ್ವಿತೀಯ ವಿಭಕ್ತಿ ಏಕವಚನ,
ಆರೋಪ್ಯ ಲೆಪ್ ಪ್ರತ್ಯಯ ಅಂತ ಮೌಲ್ಯಂ. ಆರೋಪ್ಯ ಅಂದ್ರೆ ರೂಪ ಉಪರಿಭಾವೆ ಅಂತ ಧಾತು, ಮೇಲ್ ಮಾಡಿ. ಆಸಮಂತಾತ್ ರೋಪಣಂ ಆರೋಪಣಂ ಆರೋಪ್ಯ. ಮುಖೇ ಕಲೀನಂ ದತ್ವ, ಕಲೀನ ಅಂದ್ರೆ ಜೀನ್, ಲಗಾಮ್ ಅಂತ ಹೇಳ್ತೀವಲ್ಲ ಅದು. ಬೆನ್ನ ಮೇಲೆ ಹಾಕಿಕೊಳ್ಳುವಂಥದ್ದು, ಮೂಗಿಗೆ ಹಾಕಿ ಎಳೆಯುವಂಥದ್ದು ಕಲೀನ, ಅದಕ್ಕೆ ಲಗಾಮು ಅಂತ ಹೇಳಿ. ದತ್ವ, ಕಲೀನವನ್ನ ಮುಖದಲ್ಲಿ ಅಂದ್ರೆ ದತ್ವ ಅಂದ್ರೆ ಬಿಗಿದು ಅಂತ ಅರ್ಥ. ದತ್ವ ಅಂದ್ರೆ ಕೈಯಲ್ಲಿ ಕೊಟ್ಟು ಅಂತ ಅರ್ಥ ಅಲ್ಲ. ಕಲೀನಂ ದತ್ವ, ಅದರ ಮೂಗಿಗೆ ಈ ಕೆಲವೊಂದು ಸರ್ತಿ ಈ ಕೊಟ್ಟು ಅನ್ನುವ ಶಬ್ದವನ್ನು ಎಲ್ಲೆಲ್ಲೂ ಬಳಸ್ತೀವಿ ನಾವು. ಕರೆಂಟ್ ಕೊಟ್ಟು, ಕರೆಂಟ್ ಕೊಟ್ಟು ಅಂದ್ರೆ ಕರೆಂಟ್ ಕೊಡ್ಲಿಕ್ಕಾಗತ್ತಾ? ಕರೆಂಟ್ ಅನ್ನೋದನ್ನ ಆ ವ್ಯವಸ್ಥೆಗೆ ಸಿಕ್ಕಿಸಿ ಅಂತ ಅರ್ಥ ಹೇಗೋ ಹಾಗೆ ಇಲ್ಲಿ ಕಲೀನವನ್ನು ಸಿಕ್ಕಿಸಿ. ತಮ್ ಆರೋಹತ್, ತಮ್ ಆರೋಹತ್, ಕಮ್ ಆರೋಹತ್ ಹೇಳಿ. ಅಶ್ವಂ ಆರೋಹತ್. ಸಮೀಚೀನ. ಅಶ್ವಂ ಆರೋಹತ್, ರುಹ ಆರೋಹಣೆ, ಲಂಗ್ ಪ್ರಥಮ ಏಕ ಆರೋಹತ್, ತಮ್ ದ್ವಿತೀಯ ವಿಭಕ್ತಿ ಏಕವಚನ, ದತ್ವಾ ಕ್ವಾ ಪ್ರತ್ಯಯ ಅಂತ ಮವ್ಯಂ. ಹಿಂದಿನದ ಹಾಗೆ ಕಲೀನಂ ದ್ವಿತೀಯ ಏಕ, ಮುಖೇ ಸಪ್ತಮಿ ಏಕ, ಆರೋಪ್ಯ ಲೆಪ್ ಪ್ರತ್ಯಯ ಅಂತ ಮವ್ಯಂ. ಇದಿಷ್ಟು ಈ ಸಾಲಿನಲ್ಲಿ ಬಂದ ವಿಶೇಷತೆಗಳು. ಸಮನುಜಃ ಪರಂ ಪ್ರವೃತ್ತಃ ತಸ್ಯ ಪೃಷ್ಠೆ ಪರ್ಯಾಯಂ ಆರೋಪ್ಯ ಮುಖೇ ಕಲೀನಂ ದತ್ವ ತಮ್ ಆರೋಹತ್. ಮುಂದೋದಿ. ತಸ್ಯ ಗತಿಂ ಪರೀಕ್ಷಮಾಣ ಕಶ್ಯಾ ತಂ ತೀವ್ರಮತಾಡಯತ್. ತಸ್ಯ ಗತಿಂ ಪರೀಕ್ಷ್ಯಮಾಣಃ ಕಷಯಾ ತಂ ತೀವ್ರಂ ಅತಾಡಯತ್. ತಸ್ಯ ಇತ್ಯುಕ್ತೆ ಕಸ್ಯ? ಅಶ್ವಸ್ಯ. ಅಶ್ವಸ್ಯ ಗತಿಂ ಇತ್ಯುಕ್ತೆ ಗಮನಂ, ವೇಗಂ. ಪರೀಕ್ಷಮಾಣಃ ಎಷ್ಟು ವೇಗವಾಗಿ ಹೋಗುತ್ತೆ ಇತಿ ನೋಡುತ್ತಾ ಅಂದ್ರೆ ನೋಡುವುದಕ್ಕಾಗಿ, ಪರೀಕ್ಷಮಾಣ ನೋಡುತ್ತಾ ಗಮನಿಸುತ್ತಾ. ಪರೀಕ್ಷಮಾಣಃ ಕಷಯ, ಕಷ ಅಂದ್ರೆ ಈ ಹಸು ಅಥವಾ ಯಾವುದು ಬಂಡಿ ಓಡಿಸೋರು ಒಂದು ಕಡ್ಡಿಗೆ ತುದಿಯಲ್ಲಿ ಒಂದು ಚೆನ್ನಾಗಿರುವ ದಪ್ಪದ ಯಾವ್ದಾದ್ರು ಒಂದು ಹಗ್ಗದ ತುಂಡನ್ನು ಸಿಕ್ಸಿರ್ತಾರೆ, ಅದಕ್ಕೆ ಕಷ ಅಂತಾರೆ. ಒಂದು ಮರದ ಸಣ್ಣ ತುಂಡಿಗೆ ಸ್ವಲ್ಪ ಚೆನ್ನಾಗಿ ಬಿಗಿದು ಹೊಡೆದ್ರೆ ಕಾಯುವಂತಹ ಹಗ್ಗ ಇರುತ್ತೆ, ಅದಕ್ಕೆ ಕಷ ಅಂತ ಕರೀತಾರೆ. ಕಷಯ ತೃತೀಯ ವಿಭಕ್ತಿ ಏಕವಚನ. ಪರೀಕ್ಷಮಾಣಃ ಕಷಯ ತಂ ತೀವ್ರಮತಾಡಯತ್, ಚೆನ್ನಾಗಿ ತೀವ್ರ ಜೋರಾಗಿ ಹೊಡೆದ. ಈ ತೀವ್ರಂ ಅನ್ನೋದು ಅದು ಕ್ರಿಯಾ ವಿಶೇಷಣ. ತೀವ್ರಂ ಅದು ಯಾವಾಗಲೂ ದ್ವಿತೀಯ ವಿಭಕ್ತಿಯಲ್ಲೇ ಇರುತ್ತೆ. ಆ ಕ್ರಿಯಾ ವಿಶೇಷಣ ಅನ್ನೋದು ತೀವ್ರವಾಗಿ ಹೊಡೆದ. ಅತಾಡಯತ್ ಅನ್ನೋದು ಹೊಡೆದನು, ತಡ ಆಘಾತೆ ಅನ್ನೋ ಧಾತುವಿನಿಂದ ಲಂಗ್ ಪ್ರಥಮ ಏಕ. ಅತಾಡಯತ್, ತಾಡಯತಿ, ಅತಾಡಯತ್, ಅತಾಡ, ತಾಡಯಿತ, ತಾಡಯಿಷ್ಯತಿ, ಅತಾಡಯತ್ ಅಂತ ಧಾತು. ಮುಂದಿನ ವಾಕ್ಯ. ಸ್ವಕಾರ್ಯಾರ್ಥಿ ತತ್ಸರ್ವಂ ಅಸಹತ ಅಶ್ವಃ. ಸ್ವಕಾರ್ಯಾರ್ಥಿ ತನ್ನ ಕಾರ್ಯದ ಸಿದ್ಧಿಗಾಗಿ, ತತ್ ಆ ನೋವನ್, ತತ್ ಸರ್ವಂ ಅವನು ಹೊಡಿತಿದ್ದ, ಕಾಲಲ್ಲಿ ಬಿಗಿತಿದ್ದ, ಎಳೆದು ಕಟ್ತಿದ್ದ, ಮೂಗಿಗೆ ಹಗ್ಗ ಹಾಕಿ ಎಳಿತಾ ಇದ್ದ, ಹೊಡಿತಾ ಇರುವುದು ಎಲ್ಲ ಒಂಥರ ದುಃಖವೇ. ಆದ್ರೂ ತೀವ್ರವಾಗಿ ತನಗೆ ನೋವಾಗ್ತಾ ಸರ್ವಂ ಅಸಹತ್ ಅಶ್ವಃ. ಅಸಹತ್ ಅಂದ್ರೆ
ಅಸಹತ ಅಂದ್ರೆ ಸಹಿಸಿಕೊಂಡಿತು. ಸಹಮರ್ಷಣೆ, ಶಹಮರ್ಷಣೆ ಅಂತ ಧಾತು. ಅದರ ಲಂಗ್ ಅಸಹತ, ಸಹತೆ ಅಸಹತ. ಅಶ್ವ ಅಸಹತ, ಸವರ್ಣ ದೀರ್ಘ ಸಂಧಿ. ಅಸಹತ ಪುಲ್ಲಿಂಗ ಪ್ರಥಮ, ಅಶ್ವ ಪುಲ್ಲಿಂಗ ಪ್ರಥಮ ಏಕ. ತತ್ಸರ್ವಂ ಆ ಎಲ್ಲವನ್ನು, ನಪುಂಸಕಲಿಂಗ ದ್ವಿತೀಯ ಏಕವಚನ. ತಸ್ಯ ಮನುಜಸ್ಯ ಸಾಹಾಯ್ಯೇನ ಸೋ ಅಥ ಶೃಂಗ ಸಾರಂಗಂ ಅಜಯತ್. ತಸ್ಯ ಮನುಜಸ್ಯ ಆ ಮನುಜನ ಸಾಹಾಯ್ಯೇನ ಸಹಕಾರದಿಂದ ಸೋ ಅವನು ಅಶ್ವ ಸಹ ಅಶ್ವ ಆ ಕುದುರೆಯು ಸಹ ಅಶ್ವ ಸೋಶ್ವ ಆಗುತ್ತೆ. ಇಲ್ಲಿ ಮತ್ತೆ ವಿಸರ್ಗ ಸಂಧಿ ಆಗಿದೆ, ಆಮೇಲೆ ಪೂರ್ವರೂಪ ಸಂಧಿ ಆಗಿದೆ. ಸೋ ಅಶ್ವ ಸೋಶ್ವ ಸಾರಂಗಂ ಅಜಯತ್. ಸಾರಂಗಂ ಸಾರಂಗವನ್ನು, ಕಡವೆಯನ್ನು ಗೆದ್ದಿತು. ಅಜಯತ್ ಅನ್ನೋದು ಜಿ ಜಯೇ ಅನ್ನೋದ್ರ ಲಂಗ್ ಪ್ರಥಮ ಏಕ. ಸಾರಂಗಂ ದ್ವಿತೀಯ ಏಕವಚನ. ಅಜಯತ್ ಲಂಗ್ ಪ್ರಥಮ ಏಕ. ಇಷ್ಟು ಇವತ್ತು ನೋಡ್ಬೇಕಿದ್ದ ಪಾಠ. ಇದರ ವಾಕ್ಯ ಬರ್ತಿದ್ರ ಗೊತ್ಸಲದು ಯಾರಾದ್ರು ಅಭ್ಯಾಸ? ಒಂದೇ ಒಂದು ವಾಕ್ಯ ಬರೆದ್ರು ಸಾಕದು. ಅಭ್ಯಾಸ ಆಗ್ತಾ ಹೋದ್ರೆ ಮಾತು ಹೆಚ್ಚು ಅರ್ಥ ಆಗುತ್ತೆ. ಹೆಚ್ಚು ಅರ್ಥ ಆದ್ರೆ ಹೆಚ್ಚು ಪಾಠ ಮಾಡ್ಬೋದು. ಇಲ್ಲಾಂದ್ರೆ ಕಡಿಬಿಡಿಯಲ್ಲಿ ಮುಗಿಸಿದಾಗ ಆಗುತ್ತೆ, ಅದು ಹಳೆಯದು ಮರ್ತೋಗುತ್ತೆ, ಹೊಸ್ತು ಅರ್ಥ ಆಗಲ್ಲ. ಇದಕ್ಕೆ ಸ್ವಲ್ಪ ಶ್ರಮ ಜಾಸ್ತಿ ಹಾಕಿದ್ರೆ ತುಂಬಾ ಫಲ ಬರುತ್ತೆ. ಜಾಸ್ತಿ ಹಾಕಿದ್ರೆ ಎಷ್ಟು ಫಲನೋ ಅದ್ರ 10 ಪಟ್ಟು ಫಲ ಬರುತ್ತೆ. ಶ್ರಮ ಹಾಕದೇ ಇದ್ರೆ ಇರುವ ತಿಳಿವು ಕೂಡ ಡಲ್ ಆಗ್ತಾ ಹೋಗುತ್ತೆ, ಮತ್ತು ಮರೆತೇ ಹೋಗುತ್ತೆ. ಏನೋ ಏನ್ ಕಲ್ತ್ರು ಬರ್ತಾ ಇಲ್ಲ ಅನ್ನೋ ಫೀಲಿಂಗ್ ಶುರುವಾಗುತ್ತೆ. ಆಮೇಲೆ ಅದು ಬಂದ್ರೆ ಮತ್ತೆ ಕಲಿಯುವುದು ಮುಗೀತು ಅಂತ, ಮತ್ತೆ ಕಲೀಲಿಕ್ಕೆ ಆಗಲ್ಲ. ಬರುತ್ತೆ ಅಂತ ಸಮಯ ಕೊಟ್ಟು ಶ್ರಮ ಹಾಕಿದ್ರೆ ಎಷ್ಟು ವಯಸ್ಸಾದ್ರೂ ಬರುತ್ತೆ. ಕಲೀಲಿಕ್ಕೆ ವಯಸ್ಸಿಲ್ಲ,